ಹಾಯ್ ಫ್ರೆಂಡ್ಸ್, ನಾನಿವತ್ತು ಶ್ರೀನಾಥ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀನಾಥ್ ಅವರು ಹುಟ್ಟಿದ್ದು 28 ಡಿಸೆಂಬರ್ 1943ರಲ್ಲಿ ಮೈಸೂರಿನಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆಯೇ ಇವರ ವಯಸ್ಸು ನೋಡೋದಾದರೆ ಈಗ 84 ವರ್ಷ ವಯಸ್ಸಾಗಿದೆ. ಪ್ರಣಯ ರಾಜ ಅಂತಲೇ ಕರೆಸ್ಕೊಳ್ಳುವಂತಹ ನಮ್ಮ ಶ್ರೀನಾಥ್ ಅವರು ಮೊದಲ ಹೆಸರು ಬಂದು ನಾರಾಯಣ್ ಅಂತ. ಇವರು ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿ ಮತ್ತು ನಾಟಕಗಳಲ್ಲಿ ಸಕ್ರಿಯರಾಗಿದ್ದರು. 1967ರಲ್ಲಿ ಬಿಡುಗಡೆಯಾದಂತಹ ಲಗ್ನಪತ್ರಿಕೆ ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ಚಿತ್ರರಂಗನ ಪ್ರವೇಶಿಸ್ತಾರೆ. ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳೆದ ಮಧುರ ಮಿಲನ ಮತ್ತು ಶುಭಮಂಗಳ ಚಿತ್ರಗಳ ಮೂಲಕ ದೊಡ್ಡ ಯಶಸ್ಸನ್ನು ಗಳಿಸ್ತಾರೆ ನಮ್ಮ ಶ್ರೀನಾಥ್ ಅವರು. ಹಾಗೆಯೇ ಇವರು ಯಶಸ್ವಿ ಜೋಡಿಯಾಗಿ ನಟಿ ಮಂಜುಳಾ ಅವರೊಂದಿಗೆ ಸುಮಾರು 35 ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ನಮ್ಮ ಶ್ರೀನಾಥ್ ಅವರು. ಇವರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಾಯಕ ಮತ್ತು ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ಶುಭಮಂಗಳ, ಬೆಸುಗೆ, ಮಾನಸ ಸರೋವರ, ಮಯೂರ, ಸುಖ ಸಂಸಾರ, ಶ್ರೀ ರಾಘವೇಂದ್ರ ವೈಭವ, ಹಾಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಕುರುಕ್ಷೇತ್ರ, ರಾಮ್, ಹೀಗೆ ತುಂಬಾ ಮೂವಿಗಳಲ್ಲಿ ನಮ್ಮ ಶ್ರೀನಾಥ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅತ್ಯಂತ ಜನಪ್ರಿಯ ಆನ್ ಸ್ಕ್ರೀನ್ ಜೋಡಿ ಎಂದೇ ಹೆಸರು ಆಗಿದ್ದಂತಹ ನಮ್ಮ ಮಂಜುಳಾ ಮತ್ತು ಶ್ರೀನಾಥ್ ಅವರ ಜೋಡಿ. ಹಾಗೆ ಹೆಣ್ಣು ಸಂಸಾರದ ಕಣ್ಣು, ಇದರಲ್ಲಿ ಕೂಡ ಮಂಜುಳಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಕುರುಕ್ಷೇತ್ರದಲ್ಲೂ ಕೂಡ ಇವರು ಪೋಷಕ ನಟ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಾಗೆ ಮಂಜಿನ ತೆರೆಯಲ್ಲೂ ಕೂಡ ಮಂಜುಳಾ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ನಮ್ಮ ಶ್ರೀನಾಥ್ ಅವರು. ಹಾಗೆ ಏಟು ಎದುರೇಟು ಮೂವಿಲಿ ಲಕ್ಷ್ಮಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ ನಮ್ಮ ಶ್ರೀನಾಥ್ ಅವರು. ಈ ಒಂದು ಮೂವಿನೂ ತುಂಬಾ ಹೆಸರು ತಗೊಳ್ತು ಅಂತಲೇ ಹೇಳ್ಬೋದು. ಹಾಗೆ ಶುಭಮಂಗಳದಲ್ಲಿ ಆರತಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ. ತುಂಬ ಒಳ್ಳೆ ಮೂವಿನ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಗಂಡ ಹೆಂಡತಿ, ಹಾಗೆಯೇ 2 ರೇಖೆಗಳು, ಇದರಲ್ಲಿ ಸರಿತಾ ಅವರು ಆ್ಯಕ್ಟ್ ಮಾಡ್ತಾರೆ. ಹಾಗೆಯೇ ಇವ್ರಿಗೆ ಮದುವೆ ಆಗಿರೋದು ಬಂದು ಗೀತಾ ಅವ್ರನ್ನ. ಹಾಗೆಯೇ ಇವರ ಮಗನ ಹೆಸರು ಬಂದು ರೋಹಿತ್ ಶ್ರೀನಾಥ್ ಅಂತ. ಇವರಿಬ್ಬರೂ ಕೂಡ ಕಲಾವಿದರೆ ಅಂತಲೇ ಹೇಳ್ಬೋದು. ನಾಟಕಗಳಲ್ಲಿ ಮತ್ತು ಸಣ್ಣ ಪಾತ್ರಗಳಲ್ಲಿ, ಸಿನಿಮಾಗಳಲ್ಲಿ ಕೂಡ ಇವರನ್ನು ನೋಡ್ಬೋದು. ಶ್ರೀನಾಥ್ ಅವ್ರಿಗೆ ಬಂದಿರುವಂತಹ ಅವಾರ್ಡ್ಗಳು ಅಂತ ನೋಡೋದಾದರೆ, ಬೆಸಿಗೆ ಚಲನಚಿತ್ರಕ್ಕೆ ಇವ್ರಿಗೆ ಫಿಲಂಫೇರ್ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆಯೇ ಇವರು ರಾಘವೇಂದ್ರ ವೈಭವ ಚಿತ್ರದಲ್ಲೇ ನಟನೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆಯೇ ಇವರು ಕಿರುತೆರೆಯಲ್ಲೂ ಕೂಡ ಬಂಗಾರ ಅನ್ನೋ ಧಾರಾವಾಹಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶ್ರೀನಾಥ್ ಅವರು. ಈ ಒಂದು ಸೀರಿಯಲ್ ತುಂಬಾ ಯಶಸ್ವಿಯಾಗಿ ಬಂತು ಅಂತಲೇ ಹೇಳ್ಬೋದು. ಹಾಗೆ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾದಂತಹ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ಕೂಡ ಇವರ ಒಂದು ಕೆಲಸವನ್ನು ನೋಡ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಸುದೀರ್ಘ ಕಾಲ ಯಶಸ್ವಿಯಾಗಿ ನಡೆಸಿಕೊಟ್ಟರು ನಮ್ಮ ಶ್ರೀನಾಥ್ ಅವರು. ಹಾಗೆಯೇ ಶ್ರೀನಾಥ್ ಅವರು ಮಾನಸ ಸರೋವರ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಆ್ಯಕ್ಟಿಂಗಿಗೆ ಇವ್ರಿಗೆ ಫಿಲಂಫೇರ್ ಅವಾರ್ಡ್ ಕೂಡ ಬಂದಿದೆ. ಶ್ರೀನಾಥ್ ಅವರು ಕಿರುತೆರೆಯಲ್ಲಿ ಮಾಡಿರುವಂತಹ ಧಾರಾವಾಹಿ ಹಾಗೆ ಕಾರ್ಯಕ್ರಮಗಳು ತುಂಬಾ ಜನಪ್ರಿಯವಾಗಿ ಮೂಡಿ ಬರ್ತಿತ್ತು ಅಂತಲೇ ಹೇಳ್ಬೋದು. ಹಾಗೆ ಸೀರೆಗೊಂದು ಸವಾಲಲ್ಲೂ ಕೂಡ ಇವರು ಒಂದು ಪ್ರೋಗ್ರಾಮ್ನ ನಡೆಸ್ತಾರೆ. ಇದು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಿತ್ತು. ಈ ಒಂದು ವಿಡಿಯೋ ಶ್ರೀನಾಥ್ ಅವ್ರ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ